ಇನ್ನು ಪಾರ್ಟಿ ಪ್ರಿಯರ ಹಾಟ್ ಸ್ಪಾಟ್ ಆಗಿರುವಂತಹ ಬ್ರಿಗೇಡ್ ರೋಡ್ನಲ್ಲಿ ಬೆಂಗಳೂರು ಪೊಲೀಸರು ವಾರ್ ರೂಮ್ ನಿರ್ಮಾಣ ಮಾಡಿದ್ದಾರೆ. ಈ ಸಂದರ್ಭ ಈ ವಾರ್ ರೂಮ್ನ ಮುಖಾಂತರ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋರ ಮೇಲೆ ಕಣ್ಗಾವಲನ್ನ ವಹಿಸಲಾಗುತ್ತೆ. ಏರಿಯಾ ಕ್ಯಾಮೆರಾಗಳನ್ನ ಖಾಕಿ ಟೀಮ್ ಇಲ್ಲಿ ಕುತ್ಕೊಂಡು ವಾಚ್ ಮಾಡುತ್ತೆ. ಅಂಡ್ ಇದೇ ಸಂದರ್ಭ ಪಾರ್ಟಿ ಮಾಡುವ ಸಮಯದಲ್ಲಿ ಯುವತಿಯರು ಹಾಗೆ ಮಹಿಳೆಯರಿಗೆ ಏನಾದರೂ ತೊಂದರೆ ಆದ್ರೆ, ಇನ್ ಕೇಸ್ ಮಕ್ಕಳಿಗೂ ಕೂಡ ಏನಾದರೂ ತೊಂದರೆ ಆದ್ರೆ ತಕ್ಷಣವೇ ಅವರನ್ನ ರಕ್ಷಣೆ ಮಾಡಲಾಗುತ್ತೆ. ಯಾರಾದ್ರೂ ಪಾರ್ಟಿ ಮಧ್ಯದಲ್ಲಿ ಅಸಭ್ಯ ವರ್ತನೆ ಮಾಡೋದು, ಯಾರ ಮೇಲಾದ್ರೂ ಹಲ್ಲೆ ಮಾಡೋದು, ಕಿರಿಕಿರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಂತ ಆಂಟಿ ಸೋಷಿಯಲ್ ಎಲಿಮೆಂಟ್ ಗಳನ್ನ ಪೊಲೀಸರು ಕಿಕ್ಔಟ್ ಮಾಡ್ತಾರೆ ಆ ಪ್ಲೇಸ್ ನಿಂದ. ಆ ಏರಿಯಾದಿಂದಾನೇ ಅವ್ರನ್ನ ರಿಲೀಸ್ ಮಾಡ್ಲಾಗತ್ತೆ. ಬಟ್ ಅವ್ರನ್ನೇನ್ ವಾಪಸ್ ಮನೆ ಕಳಿಸ್ತಾರ, ಹೋಗಿ ಬೆಚ್ಚಗ್ ಮಲ್ಕೋ ಅಂತ ಠಾಣೆಗೆ ಕರ್ಕೊಂಡು ಹೋಗುತ್ತೆ ಟೀಮ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಇನ್ವೆಸ್ಟಿಗೇಷನ್, ಪ್ರೊಸೀಜರ್, ಎನ್ಕ್ವೈರಿ, ಟ್ರೀಟ್ಮೆಂಟ್ ಎಲ್ಲ ನೆಕ್ಸ್ಟ್ ಸ್ಟೆಪ್. ಸದ್ಯ ಬ್ರಿಗೇಡ್ ರೋಡ್, MG ರೋಡ್ ಹಾಗೆ ಚರ್ಚ್ ಸ್ಟ್ರೀಟ್ ನಲ್ಲಿ ಸಿಸಿ ಕ್ಯಾಮೆರಾಗಳು ಹದ್ದಿನ ಕಣ್ಗಾವಲನ್ನ ವಹಿಸುತ್ತೆ. ಅಂಡ್ HD ಕ್ವಾಲಿಟಿಯಲ್ಲಿ ಈ ವಿಡಿಯೋವನ್ನ ಪೊಲೀಸರು ವಾಚ್ ಮಾಡ್ತಾರೆ. ಯಾರಿಗಾದ್ರೂ ತೊಂದರೆ ಆದ್ರೆ ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆ ವಿಕ್ಟಿಮ್ಗಳು ಯಾರಿರ್ತಾರೆ, ತೊಂದರೆಗೆ ಒಳಗಾಗ್ತಿರೋರು, ಅವರನ್ನ ರಕ್ಷಣೆ ಮಾಡ್ತಾ ಆಂಟಿ ಸೋಷಿಯಲ್ ಎಲಿಮೆಂಟ್ ಅನ್ನುವಂತ ರೀತಿಯಲ್ಲಿ ಯಾರು ಬಿಹೇವ್ ಮಾಡ್ತಿರ್ತಾರಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡೋದು, ಬೇರೆಯವರ ಸಂಭ್ರಮಕ್ಕೆ ಅಡ್ಡಿಪಡಿಸೋದು, ಅಂಥವ್ರನ್ನ ಆ ಕೂಡಲೇ ಆ ಪಾರ್ಟಿ ಸ್ಥಳದಿಂದಾನೇ ಕಿಕ್ಔಟ್ ಮಾಡ್ತಾರೆ ಅಂತ ಹೇಳಿ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಂಡ್ ಕಿಕ್ಔಟ್ ಮಾಡಿದಂತಹ ವ್ಯಕ್ತಿಗಳನ್ನ ಅವರವರ ನಿಗದಿತ ಸ್ಥಳಕ್ಕೆ ಕಳಿಸೋದು ಅಥವಾ ಬಿಟ್ಟು ಕಳಿಸೋದು, ವಾರ್ನ್ ಮಾಡೋದು ಮಾತ್ರ ಅಲ್ಲ, ಬಹಳ ಸ್ಟ್ರಿಕ್ಟ್ ಆಕ್ಷನ್ಗಳನ್ನ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆ ಆಲ್ರೆಡಿ ಎಚ್ಚರಿಸಿದೆ. ಅಂಡ್ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ಗಳನ್ನ ದಾಖಲು ಮಾಡಲಾಗುತ್ತೆ ಅಂತೆಲ್ಲ ಮೊನ್ನೆ ಅಷ್ಟೇ ಪೊಲೀಸ್ ಕಮಿಷನರ್ ಬ್ರೀಫ್ ಮಾಡ್ತಾ ಇದ್ರು. ಸೊ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಅಂಡ್ ಕೆಲವು ಕಿಡಿಗೇಡಿ ಮನಸ್ಥಿತಿಗಳು ಇರ್ತವೆ. ನಾವು ಹೋಗಿ ಸ್ವಲ್ಪ ಏನಾದ್ರೂ ಅಡ್ವಾಂಟೇಜ್ ತಗೊಂಡ್ಬಿಡ್ಬೇಕು ಅಥವಾ ಯಾರಿಗಾರು ತೊಂದರೆ ಮಾಡಬೇಕು ಅನ್ನುವಂತ ವಿಕೃತ ಮನಸ್ಥಿತಿಗಳೇ ಇರುತ್ತೆ. ಅಂತವಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಹೇಳಿನೇ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ವಾರ್ ರೂಮ್ ಅನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಂಡ್ ಇಲ್ಲಿರುವಂತ ಕ್ಯಾಮೆರಾಗಳೆಲ್ಲ ಫುಲ್ HD ಕ್ವಾಲಿಟಿ ಇರುತ್ತೆ. ಸೊ ಟೈಮ್ಲಿ ಮಾನಿಟರಿಂಗ್ ಆಗ್ತಾ ಇರುತ್ತೆ, ಸೆಕೆಂಡ್ ಟು ಸೆಕೆಂಡ್ ಮಾನಿಟರಿಂಗ್ ಆಗ್ತಾ ಇರೋದ್ರಿಂದ HD ಕ್ವಾಲಿಟಿಯಲ್ಲಿ ಆ ವಿಡಿಯೋಗಳು ಲಭ್ಯ ಆಗೋದ್ರಿಂದ ಇಮಿಡಿಯೇಟ್ ಆಕ್ಷನ್ ತೆಗೆದುಕೊಳ್ತಾರೆ. ಹೌದು, ಅಂಡ್ ಅದರ ಜೊತೆಗೆ ನೆಕ್ಸ್ಟ್ ಇದನ್ನ ಎವಿಡೆನ್ಸ್ ಆಗಿ ಕೂಡ ಕನ್ಸಿಡರ್ ಮಾಡುವಂತಹ ಚಾನ್ಸಸ್ ಬಹಳ ದಟ್ಟವಾಗಿರುತ್ತೆ.